ಎಲ್ಲರಿಗೂ ನಮಸ್ಕಾರಗಳು. ಇಂದು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ನಿಮಗೆ ವಿಷಯ ಹೇಳಲು ಹೊರಟಿರುವುದು, ನನಗೆ ಶರಣಶ್ರೀ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಸನ್ಮಾನಿಸಿರುವಂಥ ಭಾಗ್ಯಶ್ರೀ, ಜಯಶ್ರೀ, ಜ್ಯೋತಿಶ್ರೀ, ರಾಜೇಶ್ರೀ ಇವರ ಕುಟುಂಬಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ನನ್ನ ಪ್ರಾಥಮಿಕ, ಪ್ರೌಢ, ಕಾಲೇಜು ಮತ್ತು ಇಂದಿನ ಆಡಳಿತಾಧಿಕಾರಿಯಾದಂಥ DDPI ಸರ್ ಅವರು, ಆಮೇಲೆ ನನ್ನ ಗುರುಗಳ ಮತ್ತು ಅನೇಕ ಮಠಾಧೀಶರು, ಸ್ನೇಹಿತೆಯರು, ನನ್ನ ತಂದೆ ತಾಯಿ, ನನ್ನ ಕುಟುಂಬ ನನ್ನನ್ನು ಸದಾ ಪ್ರೋತ್ಸಾಹಿಸುತ್ತಾ, ನೀನು ಮಾಡುವ ಕೆಲಸ ಪ್ರಾಮಾಣಿಕವಾಗಿರಲಿ, ಬದ್ಧತೆಯಿಂದ ಕೂಡಿರಲಿ, ನೀನು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡುವಂಥ ವ್ಯಕ್ತಿಯಾಗಲಿ ಅಂತ ಹಾರೈಸುತ್ತಿರುವಂಥ ಎಲ್ಲರನ್ನು ನಾನು ಈ ದಿನ ಸ್ಮರಿಸಿಕೊಳ್ಳಲು ಇಷ್ಟಪಡುತ್ತೇನೆ. ನನ್ನ ಗೆಳತಿಯರು ಕೂಡ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀಯ, ನಿನ್ನನ್ನು ನನ್ನ ಗೆಳತಿ ಅಂತ ಹೇಳಿಕೊಳ್ಳಲು ತುಂಬ ಹೆಮ್ಮೆ ಅಂತ ಹೇಳುತ್ತಾರೆ. ಅದೇ ರೀತಿ ಅಡಕೆ ಗ್ರಾಮದ ಸಮಸ್ತ ಜನರು ನನ್ನನ್ನು ತುಂಬ ಪ್ರೋತ್ಸಾಹಿಸುವ ಕಾರಣ ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತೇನೆ. ನನಗೆ ಆರ್ಮಿಯಲ್ಲಿರುವಂಥ ವಿಜಯ್ ಕಾಂಬ್ಳೆ ಸರ್ ಅವರು, ಯಶೋಧ ಕಟಾಕೆ ಅವರು, ಚಂದ್ರಕಲಾ ತಟ್ಟೆಂಪಳ್ಳಿಯವರು, AK ರಾಮೇಶ್ ಅವರು, ಮತ್ತು ಪ್ರಮಿಳಾ ಪಾಟೀಲ್ ಅವರು, ಗಂಗಮ್ಮ ನಾಲ್ವರ್ ಅವರು, ದೊಡ್ಡ ದೊಡ್ಡ ಮಠಾಧೀಶರು ಇವರೆಲ್ಲರ ಮಾರ್ಗದರ್ಶನ, ಆಶೀರ್ವಾದ ನನ್ನ ಮೇಲೆ ಇರುವ ಕಾರಣ ನಾನು ಸಣ್ಣ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ. ಈ ಒಂದು ಹೆಜ್ಜೆಗೆ ತಮ್ಮೆಲ್ಲರ ಬೆಂಬಲ ಇದೆ ಅನ್ನುತ್ತಾ ಈ ಒಂದು ಮಾಹಿತಿ ತಮ್ಮ ಜೊತೆಗೆ ಹಂಚಿಕೊಂಡಿನಿ. ತಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸುವುದನ್ನು ಮಾತ್ರ ಮರೆಯಬೇಡಿ. ನಿಮ್ಮೆಲ್ಲರ ಸ್ಫೂರ್ತಿದಾಯಕ ಮಾತುಗಳೇ ನನಗೆ ಸ್ಫೂರ್ತಿ. ಅದೇ ರೀತಿ ರಫೀಕ್ ಸರ್ ಅವರು, ಬಸೀರ್ ಅಹಮದ್ ಸರ್ ಅವರು ಕೂಡ ನನ್ನ ಒಂದು ಅಡಕೆ ಗ್ರಾಮದ ಭಾವಿ ಪರಿಚಯಕ್ಕೆ ಮೆಚ್ಚಿ ಅನೇಕ ಜನರು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಅಡಕೆ ಗ್ರಾಮದ ಭಾವಿಗೆ ಪ್ರೋತ್ಸಾಹಿಸುತ್ತಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.